ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಹಾಯ್, ಹಲೋ, ನಮಸ್ಕಾರ. ನಾನು ಉಮಾ ವೆಂಕಟೇಶ್. ನೀವು ಕೇಳ್ತಾ ಇದ್ದೀರಾ ನಮ್ಮೂರ ಬಾನುಲಿ, ನಮ್ಮೆಲ್ಲರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ. ಚಿಂತೆ ಬಿಡಿ, ಚೆಕ್ ಮಾಡಿ. ಮಹಿಳೆಯರಿಂದ ಪ್ರಸ್ತುತಪಡಿಸಲಿದ್ದೇವೆ ಸುಂದರ ಪೌರಾಣಿಕ ನಾಟಕ ಕೋಳೂರು ಕೊಡಗೂಸು. ರಚನೆ ಶ್ರೀ ಟಿ.ಪಿ. ಪ್ರಭುದೇವ್. ನಿರ್ದೇಶನ ಶ್ರೀಮತಿ ಉಮಾ ವೆಂಕಟೇಶ್. ನನ್ನೆಲ್ಲ ನಮ್ಮೂರ ಬಾನುಲಿಯ ಸ್ತೋತ್ರ ಬಾಂಧವರೇ, ನಿಮಗಾಗಿ ಇದೀಗ ಪೌರಾಣಿಕ ನಾಟಕ ಕೋಳೂರು ಕೊಡಗೂಸು. ಆಲಿಸಿ, ಆನಂದಿಸಿ. ಪ್ರಾರ್ಥನೆಯೊಂದಿಗೆ ನಾಟಕ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ತ್ರಿಜಗವಂದಿತನೇ, ಸುಜನರ ಪೊರೆವನೇ, ಗಜವದನ ಬೇಡುವೆ. ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ನಿರುತನೆ ನೆನೆಯುವಂತೆ ದಯಮಾಡು ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಕರಚರಣ ಕೃತಂ ವಾಕ್ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ಶಂಭೋ ಶಂಭೋ. ಧನ್ಯವಾದಗಳು. ಇದೀಗ ನಾಟಕ ಪ್ರಾರಂಭ. ಕೋಳೂರು ಕೊಡಗೂಸು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಕೈಲಾಸಪತಿ ಪರಮೇಶ, ಗಂಗಾಧೀಶ ಜಗದೀಶ್ವರ. ಓಂ ನಮಃ ಶಿವಾಯ. ಆಹಾ, ಭಕ್ತಿಗಿಂತ ಮಿಗಿಲಾದ ರಸ ಬೇರೊಂದಿಲ್ಲ ಅಲ್ಲವೇ ಸೋಮಲೆ? ಹೌದು ಸ್ವಾಮಿ. ಸದ್ದು ಮಾಡಬೇಡಿ, ಕುಮಾರಿಯ ಧ್ಯಾನ ಸಮಾಧಿಗೆ ಭಂಗವಾದೀತು. ಸೋಮಲೆ, ನಾವಿಬ್ಬರೂ ಶ್ರೀಶೈಲಕ್ಕೆ ಹೊರಡುವುದು ನಿಶ್ಚಯವಾದಂತಲ್ಲವೇ? ನಿಶ್ಚಯವಾದಂತೆಯೇ, ಅನುಮಾನವೇಕೆ? ನಮಗೆಷ್ಟೇ ಸಂಸಾರ ತಾಪತ್ರಯಗಳಿದ್ದರೂ ಸ್ವಾಮಿಯ ಸೇವಾ ಕಾರ್ಯಕ್ಕೆ ಮಾತ್ರ ಹಿಂಜರಿಯಬಾರದು ಸ್ವಾಮಿ. ಹೌದು ಹೌದು ಹೌದು. ಶ್ರೀಶೈಲ ಮಲ್ಲಿಕಾರ್ಜುನಗೆ ನಮ್ಮ ಬಹುದಿನದ ಹರಕೆ ಇದು. ಈ ಬಾರಿಯೂ ಶಿವರಾತ್ರಿಯ ಜಾತ್ರೆಯಲ್ಲಿ ನಾವು ಯಾತ್ರೆಗೆ ಹೋಗಿ ಸ್ವಾಮಿಯ ಕೈಂಕರ್ಯವನ್ನೆಸಗಿ ಧನ್ಯರಾಗಬೇಕು. ಸೋಮಲೆ, ಕುಮಾರಿಯೂ ಶ್ರೀಶೈಲಕ್ಕೆ ಬರಬೇಕೇನು? ಏನು ಹೇಳುತ್ತೀಯಾ? ಏನು ಮಾತಿದು ಸ್ವಾಮಿ? ಇಲ್ಲಿಯ ನಮ್ಮ ನಿತ್ಯ ನಿಯಮ ನಡೆಸುವವರು ಗುಡ್ಡದ ಮಲ್ಲಯ್ಯನಿಗೆ ನಾವು ದಂಪತಿಗಳು ಕೂಡಿ ಬರುತ್ತೇವೆ ಎಂದು ಹೊತ್ತ ಹರಕೆ ಎಷ್ಟು ಮುಖ್ಯವೋ, ಸ್ವಾಮಿ ಆಜ್ಞೆಯಂತೆ ನಿತ್ಯವೂ ಬಳ್ಳ ಹಾಲನ್ನು ಕಲ್ಲಿನಾಥನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸುವುದು ಅಷ್ಟೇ ಮುಖ್ಯ. ಅಂದ ಮೇಲೆ ವ್ರತಕ್ಕೆ ತಪ್ಪಬಾರದು. ಅದೇನೋ ಸರಿ, ಹರಕೆಯ ಮೇರೆಗೆ ನಾವಿಬ್ಬರೂ ಶ್ರೀಶೈಲ ಯಾತ್ರೆಯನ್ನು ಕೈಗೊಳ್ಳಬೇಕು. ಆದರೆ ಇಲ್ಲಿನ ನಮ್ಮ ವಿಷಯಕ್ಕೆ ಭಂಗ ಬರಬಾರದು. ಅಂದ ಮೇಲೆ ಮಗು ಚೆನ್ನಿಯನ್ನೇ ಈ ಪುಣ್ಯ ಕೆಲಸಕ್ಕೆ ನಿಯಮಿಸಿ ಹೋಗೋಣವೇ? ಹೌದು, ಹಾಗಾದ್ರೆ ಬೇರೆ ಮಾರ್ಗ ಏನಿದೆ ಸ್ವಾಮಿ? ಬೇರೇನೂ ತೋಚುತ್ತಿಲ್ಲ ಸೋಮಲೆ. ಆದರೆ ನಮ್ಮ ಚೆನ್ನಿ ಇನ್ನು ಚಿಕ್ಕವಳು.
ಈ ವ್ರತವನ್ನು ತಪ್ಪದೇ ಆಚರಿಸುವಳೆ ಎಂಬ ಶಂಕೆ ನನಗೆ. ಸ್ವಾಮಿ, ಸಾಮಾನ್ಯರಂತೆ ಚಿಂತಿಸುವಿರಲ್ಲ. ನಿಮ್ಮ ಶಂಕೆ ಆಧಾರವಿಲ್ಲದ್ದು. ನಮ್ಮ ಚೆನ್ನಿ ಕೊಡಗೂಸು ಎಂಬುದನ್ನು ಮರೆಯಬೇಡಿ. ಆಕೆಯ ಭಕ್ತಿ ಭಾವುಕತೆ ಜಗತ್ತಿಗೆ ಆದರ್ಶಪ್ರಾಯ. ಅವಳಲ್ಲಿ ಇರುವಷ್ಟು ಭಕ್ತಿ ನಿಷ್ಠೆ ನಮ್ಮಲ್ಲಿ ಇರುವುದೇ? ಸ್ವಲ್ಪ ಯೋಚಿಸಿ ನೋಡಿ. ಅಂದ ಮೇಲೆ ಸಂದೇಹಕ್ಕೆ ಎಡೆಯಲ್ಲಿ. ಆಕೆಯ ಪೂಜೆ ಮುಗಿಯಲಿ, ಎಲ್ಲವನ್ನೂ ತಿಳಿಸಿ ಪ್ರಯಾಣಕ್ಕೆ ಸಿದ್ಧರಾಗೋಣ. ಹಾಗೆಯೇ ಆಗಲಿ. ಅಮ್ಮ, ಅಪ್ಪಾಜಿ, ನೀವು ಬಂದು ಬಹಳ ಹೊತ್ತಾಯಿತೆ. ಇಲ್ಲ ಮಗು, ಹೀಗೆ ತಾನೇ ಬಂದೆವು. ಧ್ಯಾನ ಸಮಾಧಿಯಲ್ಲಿದ್ದ ನಿನ್ನನ್ನು ಎಚ್ಚರಗೊಳಿಸಬಾರದು ಎಂದು ಹಾಗೆಯೇ ನಿಂತೆವು. ನಿನ್ನ ಭಕ್ತಿಯ ಪ್ರವಾಹ ನಮ್ಮನ್ನು ಕೊಚ್ಚಿಕೊಂಡು ಹೋಯಿತಮ್ಮ. ಮಗು ಚೆನ್ನಿ, ಇಂದು ನಿನ್ನ ಮೇಲೆ ಒಂದು ಗುರುತರವಾದ ಕಾರ್ಯಭಾರವನ್ನು ಹಾಕಲು ನಿಶ್ಚಯಿಸಿದ್ದೇವೆ. ಅದಕ್ಕೆ ನೀನು ಒಪ್ಪುವೆಯಾ ಮಗಳೇ? ಅಪ್ಪಾಜಿ, ಈ ರೀತಿ ಕೇಳುವ ಅಗತ್ಯ ಇಲ್ಲ. ತಾವು ಪಾದ ಬಿಟ್ಟ ಬಳಿ ಶಿರವಿಟ್ಟು ನಡೆಯುವೆ. ಚೆನ್ನಿ, ನಿನ್ನ ಜನನಕ್ಕೆ ಪೂರ್ವದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನಗೆ ಹರಕೆ ಹೊತ್ತಿದ್ದೆವು. ದಂಪತಿಗಳಿಬ್ಬರೂ ಕೂಡಿ ಬಂದು ಸ್ವಾಮಿಯ ಸೇವೆ ಸಲ್ಲಿಸುವುದಾಗಿ. ಈಗ ಹರಕೆಯನ್ನು ತೀರಿಸುವ ಸಮಯ ಸನ್ನಿಹಿತವಾಗಿದೆ. ಆದ್ದರಿಂದ ನಾಳೆ ನಾವಿಬ್ಬರು ಶ್ರೀಶೈಲಕ್ಕೆ ಯಾತ್ರೆ ಹೊರಡುತ್ತೇವೆ. ನಿನಗೂ ಇದು ಒಪ್ಪಿಗೆ ತಾನೇ ಮಗಳೇ? ಅಪ್ಪಾಜಿ, ಸ್ವಾಮಿ ಕಾರ್ಯಕ್ಕೆ ಭಂಗ ತರುವವಳು ನಿಮ್ಮ ಮಗಳೇ. ಹೇಳಿ, ನನ್ನಿಂದ ಏನಾಗಬೇಕು? ಮಗು ನೋಡಮ್ಮ, ಶ್ರೀ ಕಲ್ಲಿನಾಥನಿಗೆ ನಿತ್ಯದ ನಿಯಮದಂತೆ ಒಂದು ಬಳ್ಳ ಹಾಲನ್ನು ಅರ್ಪಿಸಿ ಬರಬೇಕು. ನಾವು ಊರಲ್ಲಿ ಇಲ್ಲದಾಗ ಈ ಕೆಲಸ ನಿನ್ನದು. ಈ ನಿತ್ಯ ನಿಯಮ ಖಂಡಿತ ತಪ್ಪಬಾರದು. ತಿಳಿಯುತ್ತೆ ಮಗಳೇ? ಆಗಲಿ ಅಮ್ಮ, ಖಂಡಿತ ನಡೆಸುತ್ತೇನೆ. ನನ್ನಂತಹ ಪುಣ್ಯವಂತೆ ಜಗದ್ಪಿತನಿಗೆ ಹಾಲು ಕೊಡುವ ಪವಿತ್ರ ಕಾಯಕವೆಂದು ಸಂತೋಷದಿಂದ ಸ್ವೀಕರಿಸುತ್ತಿದ್ದೇನೆ. ಅಮ್ಮ, ಅಪ್ಪಾಜಿ, ಇಂಥ ಸದವಕಾಶವನ್ನು ಕಲ್ಪಿಸಿಕೊಟ್ಟ ನಿಮ್ಮ ಚರಣಗಳಿಗೆ ನಮೋ ಎನ್ನುವೆ. ಶಿವ 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 ಶಿವ. ಮಗು, ನಿನ್ನನ್ನು ಮಗಳಾಗಿ ಪಡೆದ ನಾವು ನಿಜಕ್ಕೂ ಪುಣ್ಯ ದಂಪತಿಗಳಮ್ಮ. ನಾವು ಬರುವವರೆಗೂ ಜೋಪಾನ ತಾಯಿ. ಕಲ್ಲಿನಾಥನಿಗೆ ಎಡೆ ಕೊಡುವುದನ್ನು ಮಾತ್ರ ಮರೆಯಬೇಡ. ಇಲ್ಲಿಯ ಚಿಂತೆಗಳನ್ನು ಮರೆತು ಬಿಡಿ. ಸ್ವಾಮಿಯ ಸೇವೆಯನ್ನು ಮಾಡಿ ಬನ್ನಿ. ಕಲ್ಲಿನಾಥನು ಸರ್ವರಿಗೂ ಒಳ್ಳೆಯದು ಮಾಡುವನು. ದೃಶ್ಯ 2. ದೇವಸ್ಥಾನ. ಶಿವಲಿಂಗದ ಮುಂದೆ ಪೂಜಾ ಪರಿಕರಗಳಿವೆ. ಜ್ಯೋತಿ ಬೆಳಗುತ್ತಿದೆ. ಚೆನ್ನಿ ಪೂಜೆ ಮಾಡುತ್ತಿದ್ದಾಳೆ. ಓಂ ಶಿವ ಪರಾತ್ಪರಾ ಓಂಕಾರ ಶಿವ ತವ ಚರಣಂ. ಓಂ ಶಿವ ಪರಾತ್ಪರಾ ಓಂಕಾರ ಶಿವ ತವ ಶರಣಂ. ನಮಾಮಿ ಶಂಕರ ಭಜಾಮಿ ಶಂಕರ ಉಮಾ ಮಹೇಶ್ವರ ತವ ಶರಣಂ. ಓಂ ಶಿವ ಪರಾತ್ಪರಾ ಓಂಕಾರ ಶಿವ ತವ ಶರಣಂ. ಓಂಕಾರ ಶಿವ ತವ ಚರಣಂ. ನನ್ನಪ್ಪ, ದಿನದ ನೇಮಕ್ಕೆ ಭಂಗ ಬಾರದಂತೆ ತಂದೆ ತಾಯಿಗಳ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ. ಮೀಸಲು ಹಾಲನ್ನು ಕಾಯಿಸಿ ತಂದಿದ್ದೇನೆ ತಂದೆ. ಕಲ್ಲಿನಾಥ, ಕೃಪೆ ಮಾಡಿ ಸ್ವೀಕರಿಸು. ಇದೇನು ವಿನೋದವೋ ಬೇಸರವೋ ಮುನಿಸೋ ಕಾಣೆನಲ್ಲ. ನನ್ನ ತಂದೆ ತಾಯಿಯರು ಕೊಟ್ಟಾಗ ಸವಿಯುತ್ತಿದ್ದೆ. ನೀನು ಹಿಂದೇಕೆ ಮೌನದಿಂದ ಇರುವೆ ಸ್ವಾಮಿ? ಓಹೋ, ಬಾಲೆ ಬಂದಿದ್ದಾಳೆ. ಚಿಕ್ಕವಳು, ಮಡಿ ಇಲ್ಲವೆಂದೆ. ಸ್ವಾಮಿ, ನಿನ್ನಾಣೆ, ನಿನ್ನ ಪಾದದಾಣೆ. ಮಿಂದು ಮಡಿಯುಟ್ಟು ನೊರೆ ಹಾಲು ಕರೆದು ಕೆನೆ ಕಂಪು ಸೂಸುವಂತೆ ಕಾಯಿಸಿ ತಂದಿರುವೆ. ಕುಡಿ ನನ್ನಪ್ಪ, ಕುಡಿ. ಓಹೋ, ಕ್ಷಮಿಸು ತಂದೆ, ತಡವಾಗಿ ಬಂದೆನೆಂದು ನನ್ನ ಮೇಲೆ ಕೋಪವೇ? ಬೇಡಪ್ಪ, ಬೇಡ. ಬೇಗ ಬಂದು ಹಾಲನ್ನು ಕುಡಿಯಪ್ಪ. ಓ, ನಿನಗೆ ನಾಚಿಕೆಯೇ? ನಾನು ಈ ಕಂಬದ ಮರೆಯಲ್ಲಿ ನಿಲ್ಲುವೆನು. ಕುಡಿದು ಬಿಡು ತಂದೆ. ಅಯ್ಯೋ ಕಲ್ಲಿನಾಥ, ಇದೇನು? ಇನ್ನು ಕೆಲವೇ ದಿನಗಳಲ್ಲಿ ನನ್ನ ತಂದೆ ತಾಯಿಯರು ಶ್ರೀಶೈಲ ಯಾತ್ರೆ ಮುಗಿಸಿಕೊಂಡು ಬರುತ್ತಾರೆ. ಬರುವಾಗ ನನಗಾಗಿ ತರತರಹದ ಆಟಿಕೆಗಳನ್ನು ತರುತ್ತಾರೆ. ಆಗ ನೀನು ಈ ಹಾಲನ್ನು ಕುಡಿದು ಬಿಟ್ಟರೆ ನನಗೆ ಕೊಟ್ಟಂತ ಎಲ್ಲ ಆಟದ ಸಾಮಾನುಗಳನ್ನು ನಿನಗೆ ಕೊಡುತ್ತೇನೆ. ನೀನು ಅವುಗಳೊಂದಿಗೆ ಆಟ ಆಡುವೆಯಂತೆ. ಅಮ್ಮ ಚಿನ್ನ ರನ್ನದ ಒಡವೆಗಳನ್ನೆಲ್ಲ ತರುತ್ತಾಳೆ. ಅವನ್ನೆಲ್ಲ ನಿನಗೇ ಜೋಡಿಸುತ್ತೇನೆ. ಅಷ್ಟೇ ಅಲ್ಲ ಕಲ್ಲಿನಾಥ, ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಹಾಲು ಸವಿದಿದ್ದೇ ಆದರೆ
ನೆರೆಯೂರ ವೀರಭದ್ರ ತೇರಿಗೆ ನಿನ್ನನ್ನು ಕರೆದೊಯ್ಯುತ್ತೇನೆ. ನೋಡಪ್ಪ, ನೀನಿಲ್ಲಿ ಬೇಸರ ಮಾಡಿಕೊಳ್ಳಬೇಡ. ಬಾ, ನೀನು ಬೇಡಿದ ವಸ್ತುವನ್ನೆಲ್ಲ ಕೊಡಿಸುತ್ತೇನೆ. ಒಂದು ಹಠ ಮಾಡಬೇಡ. ನೀನು ಜಾಣ ಅಲ್ಲವಾ? ನನ್ನ ಮಾತು ಕೇಳಿ. ಹಾಲು ಕುಡಿದು ಬಿಟ್ಟರೆ ನೀನು ಆರೋಗ್ಯವಂತನಾಗುವೆಯಂತೆ. ಬೇಗ ಬಾ, ಬಾ ನನ್ನಪ್ಪ, ನಿನಗೆ ಹೊಸ ಬಟ್ಟೆ ತರುತ್ತೇನೆ. ಇದೇನಿದು ಸ್ವಾಮಿ, ನಿನಗೆಷ್ಟು ಕರೆದರೂ ನೀನು ಬರುತ್ತಿಲ್ಲವಲ್ಲ. ಇದೇನು ಹುಡುಗಾಟವೋ ಹುಚ್ಚಾಟವೋ ಕಾಣಿನಲ್ಲ. ಹಾಲು ಕುಡಿ ತಂದೆ, ಹಾಲು ಕುಡಿ ಕಲ್ಲಿನಾಥ, ಬಾ ತಂದೆ ಓ ಕಲ್ಲಿನಾಥ. ಗುಡುಗು ಸಿಡಲು ಮಿಂಚಿನ ಆರ್ಭಟ, ರಂಗಭೂಮಿ ಕತ್ತಲಾಗಿ ಕೇವಲ ಶಿವ ಶಿವಯ್ಯರು ಕಾಣಿಸುತ್ತಾರೆ. ದೇವ ಮಹೇಶ, ಈ ಕೊಡಗೂಸಿನ ಕರೆ ಕೇಳದ ಸ್ವಾಮಿ? ನೀವು ಇನ್ನೂ ಕಣ್ಣು ಮುಚ್ಚಿ ಕೂತಿರಲ್ಲ, ಏಕೆ ದೇವ? ಆ ಕೂಸು ಸೊರಗಿತು. ನಿಮ್ಮ ಯೋಗ ಮುದ್ರಿತ ನೇತ್ರಗಳನ್ನು ತೆರೆದು ಆ ಬಾಲಿಕೆಯ ಇಷ್ಟಾರ್ಥಗಳನ್ನು ನೆರವೇರಿಸಿ ದೇವ. ಸ್ವಲ್ಪ ತಾಳು ಶಂಕರಿ, ಆತುರವೇಕೆ? ಅಯ್ಯೋ, ಆ ಮಗುವಿನ ದುಃಖವನ್ನು ನಾನು ನೋಡಲಾರೆ. ಎಷ್ಟು ಪಡಲಿಸುವರಿ? ಆ ಕೂಸು ತಂದಿರುವ ಹಾಲನ್ನು ಕುಡಿದುಬಾರದೆ ದೇವ. ಶಾಂಭವಿ, ನಾನೇನು ಮಾಡಲಿ? ಆ ಬಾಲೆಯ ಮುದ್ದು ಮಾತುಗಳು ಚಂದ, ಹಾಲಿಗಿಂತಲೂ ಸವಿಯಾಗಿವೆಯಲ್ಲ. ಬೇಗ ಹಾಲು ಕುಡಿದು ಬಿಟ್ರೆ ಈ ನುಡಿಮುತ್ತಿನ ಸವಿ ಸಿಗದಂತಾಗುತ್ತದೆ. ಕ್ಷಣಕಾಲ ಅವಕಾಶ ಕೊಡು. ಅವಳ ಮುಗ್ಧ ಭಕ್ತಿಯ ಮಾಧುರ್ಯವನ್ನು ಇನ್ನಷ್ಟು ಸವಿದು ಅನಂತರ ಹಾಲು ಕುಡಿಯುತ್ತೇನೆ. ನಿನ್ನ ಮನದ ಆಸೆಯನ್ನೂ ನೆರವೇರಿಸುತ್ತೇನೆ. ಆಗಬಹುದೇ ದೇವಿ? ತಮ್ಮ ಚಿತ್ತ ಪ್ರಭು. ಪರಮಾತ್ಮ, ಭಕ್ತವತ್ಸಲನಂತೆ ನೀನು ಎಂತಹ ಕೆಟ್ಟ ಕೆಲಸ ಮಾಡಿದವರಿಗೆ ದರ್ಶನ ಭಾಗ್ಯವನ್ನೆತ್ತಿ ಸಲಹುವಿಯಂತೆ. ಅಪರಾಧವನ್ನೇ ಮಾಡದ ನನ್ನ ಮೇಲೆ ಏಕೆ ದಯೆ ತೋರಲಿಲ್ಲ ಸ್ವಾಮಿ? ಅಮ್ಮ ನಿನ್ನ ಬಗ್ಗೆ ಎಷ್ಟು ಕಥೆಗಳನ್ನು ನನಗೆ ಹೇಳಿದ್ದಾಳೆ. ಕಣ್ಣಪ್ಪನಿಂತ ಹಸಿ ಮಾಂಸವೂ ನಿನಗೆ ಸವಿಯಾಯಿತೆ? ನಂಬಿಯ ಕವನಿಗೆ ಎತ್ತಿ ಕೊಟ್ಟ ಅನ್ನ ನಿನಗೆ ಪ್ರಿಯವಾಯಿತೆ? ವೈಜಕಪ್ಪೆ ಗುಡ್ಡಂಬೆಯರಿಂದ ಉಣಿಸು ಮೆಚ್ಚಾಯಿತೆ? ಬೆಜ್ಜ ಮಹಾದೇವಿ ಕೊಟ್ಟ ಹಾಲನ್ನು ಶಿಶುವಾಗಿ ಸವಿದೆಯಂತೆ, ಅದು ಮಾತ್ರ ಪ್ರಿಯವಾಗಿತ್ತು ಅಲ್ಲವೇ? ಇದು ಅಪ್ರಿಯವೇ? ನನ್ನಪ್ಪ, ಹಾಲು ಕುಡಿಯಪ್ಪ ಪ್ರಭು ಕಲ್ಲಿನಾಥ. ನಾನೆಷ್ಟು ಹಂಬಲಿಸಿ ಬೇಡಿದರೂ ನಿನಗೆ ದಯೆ ಬರಲಿಲ್ಲ. ಆಗಲಿ ಈ ಹುಡುಗಾಟ ಇನ್ನು ಸಾಕು. ನನ್ನ ಭಕ್ತಿಯ ಪರೀಕ್ಷೆಯಾಗಲಿ. ಈಗ ನೀನು ಹಾಲು ಕುಡಿಯದಿದ್ದರೆ ನಾನೇ ಕುಡಿಸುತ್ತೇನೆ. ಬಾ ಬಾ ತಂದೆ, ಬರೀ ಹಾಲನ್ನಷ್ಟೇ ಅಲ್ಲ, ಈ ನನ್ನ ಹರಣವನ್ನೂ ಸಹ ಸ್ವೀಕರಿಸು ತಂದೆ. ಜೈ ಕಲ್ಲಿನಾಥ. ಲಿಂಗಕ್ಕೆ ತಲೆ ಚಚ್ಚಿಕೊಳ್ಳುತ್ತೇನೆ. ಸ್ವಾಮಿ ಕಲ್ಲಿನಾಥ. ಸ್ವಾಮಿ ಪ್ರತ್ಯಕ್ಷನಾಗುತ್ತಾನೆ. ನಿಲ್ಲು ಚೆನ್ನಿ, ನಿಲ್ಲು ನಿಲ್ಲು ಮಗಳೇ. ನಿನ್ನ ಭಕ್ತಿಯ ಸಿಹಿ ಬೆರೆಸಿದ ಈ ಹಾಲನ್ನು ಕುಡಿಯುವೆ. ಜಗವೆಲ್ಲ ಕೌತುಕ ಪಡುವಂತೆ ಕೊಡು ತಾಯಿ. ದೇವದೇವ, ದೇವೋತ್ತಮ, ದೇವದುರ್ಗ, ಬಾ, ಕಡೆಗೂ ಮೈದೂರಿದೆಯಾ ತಂದೆ? ಕೃಪಾನಿಧಿ, ಏನಪ್ಪ ಈಗಲಾದರೂ ಹಾಲು ಕುಡಿವೆಯಾ? ಅದಕ್ಕಾಗಿಯೇ ಹಸಿದು ಬಂದಿದ್ದೇನೆ ತಾಯಿ. ಕೊಡು, ನೀ ತಂದ ಹಾಲನ್ನು ಕೊಡು ತಾಯಿ. ತೆಗೆದುಕೋ, ಈ ಬಟ್ಟಲನ್ನು ತೆಗೆದುಕೋ ನನ್ನಪ್ಪ. ಬಹಳ ಹಸಿವಾಗಿರಬೇಕು ಅಲ್ಲವೇ ತಂದೆ? ಕುಡಿಯಪ್ಪ, ಕುಡಿ. ಆಗಲ್ಲ ತಾಯಿ. ಮತ್ತೆ? ನಾನು ಹಸುಗೂಸು. ನನ್ನಮ್ಮ, ನೀನು ನಿನ್ನ ತೊಡೆಯ ಮೇಲೆ ನಾನು ಒರಗುವೆ. ನೀನು ಕರುಣೆಯಿಂದ ಕುಡಿಸುವೆಯಾ ತಾಯಿ? ಅಯ್ಯೋ ಅಯ್ಯೋ ನನ್ನಪ್ಪ, ನನ್ನ ಕಣ್ಣಿನ ಬೆಳಕೆ. ಅಕ್ಕರೆಯಿಂದ ಹಾಲಿಡುತ್ತೇನೆ, ಬಾ ತಂದೆ. ಜಗದ್ಭಜನೆಗೆ ಹಾಲಿಡಿಸುವ ಭಾಗ್ಯ ಈ ಚೆನ್ನೈಯದು. ಶಿವ, ಬಾ ಶಿವಪ್ಪ, ಬಾ. ಶಿವಶಂಕರ ಶ್ರೀಶೈಲೇಶ್ವರ ಭವಭಯ ಹರ
ಪಂಚಾಕ್ಷರ ಈಶ್ವರ ಶಿವಶಂಕರ ಶ್ರೀಶೈಲೇಶ್ವರ ಗಂಗಾ ಜಟಾಧರ ಕಾಶಿ ವಿಶ್ವೇಶ್ವರ ಗಂಗಾ ಜಟಾಧರ ಕಾಶಿ ವಿಶ್ವೇಶ್ವರ ಗೌರಿ ಮನೋಹರ ಶ್ರೀ ಜಗದೀಶ್ವರ ಶಿವಶಂಕರ ಶ್ರೀಶೈಲೇಶ್ವರ ಶೈಲೇಶ್ವರ ಶೈಲೇಶ್ವರ. ಕಲ್ಲಿನಾಥ, ಇರು ಇರು, ಹಾಲು ಕುಡಿದ ತುಟಿಯನ್ನು ಒರೆಸುತ್ತೇನೆ. ತಾಳು ಸ್ವಾಮಿ, ತಾಳು ಸ್ವಾಮಿ. ಅಮ್ಮ, ಇದೇ ರೀತಿ ನೀನು ನಿತ್ಯವೂ ಹಾಲು ಕೊಡಬೇಕು. ಪ್ರತಿದಿನವೂ ನೀನು ಕೊಡುವ ಹಾಲು ಅಮೃತಕ್ಕಾಗಿ ಹಸಿದು ಹಂಬಲಿಸಿ ಬರುವೆನಮ್ಮ. ಹಾಗೇ ಆಗಲಿ ನನ್ನಪ್ಪ. ನಾನಿತ್ತ ಹಾಲು ಸರಿಯಾಗಿತ್ತೇ, ಸವಿಯಾಗಿತ್ತೇ ತಂದೆ? ಹೆತ್ತ ತಾಯಿಯ ಎದೆ ಹಾಲಿನಂತಿತ್ತು ತಾಯಿ. ದೊಡ್ಡವರ ಮಾತು ಯಾವಾಗಲೂ ದೊಡ್ಡ ಮಾತೇ ಅಪ್ಪ. ನೀವು ನಿತ್ಯವೂ ಬರಬೇಕು. ಇಂದಿನಂತೆ ನೀನು ನನ್ನನ್ನು ಕಾಡಬೇಡ ತಂದೆ. ಇಲ್ಲ ತಾಯಿ, ನಿನ್ನನ್ನೆಂದಿಗೂ ಕಾಡುವುದಿಲ್ಲ. ಇನ್ನೊಮ್ಮೆ ಬರಲೇ? ಆಗಲಿ, ನಾಳೆ ಈಗಲೇ ಬರಬಾರದೇ ಅನ್ನಿಸುತ್ತಿದೆ. ದೃಶ್ಯ 3. ರಸ್ತೆ. ಶ್ರೀಶೈಲ ಯಾತ್ರೆಯ ತಂಡ ಭಜನೆ ಮಾಡಿಕೊಂಡು ಬರುತ್ತಿದೆ. ಎದುರಿನಿಂದ ಚೆನ್ನಿ ಬರೀ ಪಾತ್ರೆಯನ್ನ ತರುತ್ತಿದ್ದಾಳೆ. ಹರ ಹರ ಶಂಕರ ಸಾಂಬ ಸದಾ ಶಿವ ಈಶಾ ಮಹೇಶ. ಹರ ಹರ ಶಂಕರ ಸಾಂಬ ಸದಾ ಶಿವ ಈಶಾ ಮಹೇಶ. ತಾಂಡವ ಪ್ರಿಯಕರ ಚಂದ್ರಕಲಾಧರ ಈಶಾ ಮಹೇಶ. ಹರ ಹರ ಶಂಕರ ಸಾಂಬ ಸದಾ ಶಿವ ಈಶಾ ಮಹೇಶ ಈಶಾ ಮಹೇಶ. ಅಮ್ಮ, ಅಪ್ಪಾಜಿ, ಸುಖ ಪ್ರಯಾಣವೇ? ಮಲ್ಲಿಕಾರ್ಜುನನ ದಯೆ ಮಗಳೇ. ಚೆನ್ನಿ, ಏಕಮ್ಮ ಪೂಜೆಗೆ ಹೊರಟಂತಿಲ್ಲ, ಏಕೆ ತಡ ಮಾಡಿದೆ ಮಗು? ಇಲ್ಲಮ್ಮ, ಈಗ ತಾನೇ ಪೂಜೆ ಮುಗಿಸಿಕೊಂಡು ಬರುತ್ತಿದ್ದೇನೆ. ಸ್ವಾಮಿಯ ಸೇವೆಗೆ ತಡ ಮಾಡುವೆನೆ? ಇಲ್ಲಮ್ಮ. ಹಾಗಾದರೆ ಸ್ವಾಮಿ ಎಡೆ ಹಾಲು ಎಲ್ಲಿ ಮಗಳೇ? ಎಡೆ ಹಾಲು? ಹೌದಮ್ಮ, ಕಲ್ಲಿನಾಥನಿಗೆ ನಿತ್ಯವೂ ಅರ್ಪಿಸುವ ಬಳ್ಳ ಹಾಲು. ಮರೆತು ಬಿಟ್ಟೇನೋ? ಛೇ ಛೇ ಛೇ, ಆ ಪುಣ್ಯ ಕೆಲಸವನ್ನು ಮರೆಯುವುದಾದರೂ ಹೇಗಮ್ಮ? ನಿತ್ಯದಂತೆ ಇಂದೂ ಸಲ್ಲಿಸಿ ಬಂದಿದ್ದೇನೆ. ಏನು, ಬಳ್ಳ ಹಾಲನ್ನು ಸಲ್ಲಿಸಿದೆಯಾ? ಯಾರಿಗೆ? ಹೋಗಲಿ ಬಿಡಿ, ಗೆಳತಿಯರಿಗೆ ಕುಡಿಯಲು ಕೊಟ್ಲೇಣ. ಇಲ್ಲಮ್ಮ, ಸ್ವಾಮಿಗೆ ಸಮರ್ಪಿಸಿದೆ. ಅಲ್ಲಮ್ಮ, ಅಲ್ಪವಲ್ಲ ಸ್ವಲ್ಪವಲ್ಲ, ಒಂದು ಬಳ್ಳ ಹಾಲು. ಯಾರಿಗಾದರೂ ಮಕ್ಕಳು ಮರಿಗೆ ಕೊಡಬಾರ್ದಿತ್ತೆ? ನೈವೇದ್ಯ ಮಾಡಿ ನೀನೇ ಸಾಕಷ್ಟು ಕುಡಿಯಬಹುದಿತ್ತು. ಅಷ್ಟು ಹಾಲನ್ನು ಹಾಳು ಮಾಡಿದೆಯಲ್ಲ ತಾಯೇ. ಶಿವ ಶಿವ, ಕಲ್ಲಿನಾಥ, ಮನ್ನಿಸು ಸ್ವಾಮಿ. ಅಪ್ಪಾಜಿ, ನಾನು ಸ್ವಾಮಿಗಾಗಿ ತೆಗೆದಿಟ್ಟ ಮೀಸಲು ಹಾಲನ್ನು ಹಾಳು ಮಾಡಿದ್ದೇನೆ? ಇಲ್ವೇ? ನಿತ್ಯವೂ ಬಳ್ಳ ಹಾಲನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಗೆ ಅರ್ಪಿಸುತ್ತೇನೆ ಎಂದು ಲಿಂಗಕ್ಕೆರೆದರೆ ಪಾಣಿ ಭಟ್ಟನ ಮೂಲಕ ಹರಿದು ಮಜ್ಜನ ಗುಂಡಿಗೆ ಸೇರಿತು. ಅಷ್ಟೇ ಅಲ್ವೇ? ಆದರೆ ಫಲವೇನು ಬಂತು? ಶಿವ ಶಿವ, ಕ್ಷಮಿಸು ತಾಯಿ. ಅಪ್ಪಾಜಿ, ಇದೇನು ನಿಮ್ಮ ಪರಿಹಾಸ್ಯ? ಸ್ವಾಮಿಯ ಮೀಸಲನ್ನು ಭೂಮಿಗೆರಿಯಲಿಲ್ಲಪ್ಪ. ಇಲ್ಲಪ್ಪ, ಇಲ್ಲ. ಮತ್ತೇನು ಮಾಡಿದೆ? ಲಿಂಗ ಕರೆದಿಲ್ಲ, ಮಕ್ಕಳಿಗೆ ಕೊಟ್ಟಿಲ್ಲ, ನೀನೂ ಕುಡ್ದಿಲ್ಲ. ಏನು ಕೊರವಿಗೆ ಬಿಟ್ಟು ಬಿಟ್ಟೇನು? ಇಲ್ಲಪ್ಪ. ಮತ್ತೆ ಅಮ್ಮ, ಅಪ್ಪಾಜಿ, ನೀವೇಕೆ ಹೀಗೆ ಕೇಳುತ್ತೀರೆಂದು ನನಗೆ ಅರ್ಥವಾಗುತ್ತಿಲ್ಲ. ಸ್ವಾಮಿಗಾಗಿ ಪ್ರತಿದಿನವೂ ಮೀಸಲು ಹಾಲನ್ನು ತೆಗೆದುಕೊಂಡು ಹೋಗಿ ಸಮರ್ಪಿಸಿ ಎಂದು ನೇಮಿಸಿದ್ದೀರಿ ಅಲ್ಲವೇ? ಹೌದು. ಅದೇ ಪ್ರಕಾರ ನಿಮ್ಮ ನೇಮನಿಷ್ಠೆಯಂತೆ ಸ್ವಾಮಿಗೆ ನೀವು ಹೇಗೆ ಕುಡಿಸಿ ತೃಪ್ತಿಪಡಿಸಿ ಬರುತ್ತಿದ್ದೀರೋ ಹಾಗೆ ನಾನೂ ಪ್ರತಿದಿನ ಸ್ವಾಮಿಗೆ ಕೊಟ್ಟು ಅವನ ಹಸಿವು ತಣಿಸಿ ಬಂದಿದ್ದೇನೆ. ಹಾ ಹಾ ಸೋಮಲೆ, ಇದೇನು ಸೋಜಿಗುವೆ ಚೆನ್ನಿ? ಇದರಲ್ಲಿ ಸೋಜಿಗವೇನು ಬಂತಮ್ಮ? ಎಲ್ಲವೂ ಸತ್ಯ. ನಾನು ಹಾಲು ಕೊಟ್ಟೆ, ಇದು ಸತ್ಯ. ಸ್ವಾಮಿ ಕಾಡಿಸಿ ಕಾಡಿಸಿ ಪ್ರತ್ಯಕ್ಷನಾಗಿದ್ದೂ ಸತ್ಯ. ಅಮ್ಮ ಕಲ್ಲಿನಾಥ ಹಾಲು ಕುಡಿದಿದ್ದೂ ಸತ್ಯ. ಶಿವ 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 ಸೋಮಲೆ, ಸಾರ್ಥಕವಾಯಿತು. ಅಂತೂ
ಬಯಸಿ ಬಯಸಿ ಪಡೆದೆಯಲ್ಲ ಇಂಥ ಸುಳ್ಳಿನ ಸುರುಳಿಯನ್ನು, ಸಂತೋಷ ಪಡು. ಇಲ್ಲ ಇಲ್ಲ, ಸತ್ಯವನ್ನೇ ಆಡುತ್ತಿರುವೆ ಪಾಪ. ಅಯ್ಯೋ ಅಯ್ಯೋ ಕಲ್ಲಿನಾಥ, ಹಂಬಲಿಸಿ ಈ ಸುಳ್ಳೇನು ಮಗಳಾಗಿ ಪಡೆದನಲ್ಲಪ್ಪ. ಇದರ ಬದಲು ಬಂಜೆಯಾಗಿ ಇದ್ದಿದ್ದರೆ ಚಂದವಾಗಿತ್ತಲ್ಲಪ್ಪ ಸ್ವಾಮಿ. ಸೋಮಲೆ, ಚಿಂತಿಸಿ ಫಲವೇನು? ನಮ್ಮ ದುರಾದೃಷ್ಟ. ಒಳ್ಳೆಯ ಮಕ್ಕಳನ್ನು ಪಡೆಯಲು ಪುಣ್ಯ ಮಾಡಿರಬೇಕು. ಪೂರ್ವ ಸುಕೃತವಿಲ್ಲದಿದ್ದರೆ ಬಯಸಿದ್ದು ಸಿಕ್ಕಿತೇ. ಮಕ್ಕಳನ್ನು ಅಂದು ಆಡಿ ಹಗುರವಾಗುವುದು ಬೇಡ. ಸಮಾಧಾನ ಮಾಡಿಕೊ. ಅಮ್ಮ, ಅಪ್ಪಾಜಿ, ನಿಮ್ಮ ಮಾತೇ ನನಗೆ ಅರ್ಥವಾಗುತ್ತಿಲ್ಲ. ಅಥವಾ ನಾನು ಹೇಳಿದ್ದು ನಿಮಗೆ ಅರ್ಥವಾಗಲಿಲ್ಲವೋ ಏನೋ. ನಿಧಾನವಾಗಿ ಯೋಚಿಸಿ. ಯೋಚಿಸಲು ಇನ್ನೇನಿದೆ ಮಗಳೇ, ನೀನು ಹೆಣ್ಣಾಗಿ ಹುಟ್ಟಲಿಲ್ಲ, ನಮ್ಮ ಹೊಟ್ಟೆಯಲ್ಲಿ ಹುಣ್ಣಾಗಿ ಹುಟ್ಟಿದೆಯಲ್ಲೇ. ಅಮ್ಮ, ನನಗೆ ಅರ್ಥವಾಯಿತು. ನಾನು ಸ್ವಾಮಿಗೆ ಸಮರ್ಪಿಸಿದ ಹಾಲಿನ ಬಗ್ಗೆ ನಿಮಗೆ ನಂಬಿಕೆ ಬರುತ್ತಿಲ್ಲ ಅಲ್ಲವೇ? ಸಾಲದೇನು, ನಿಜಕ್ಕೂ ನಂಬಿಕೆ ಇಲ್ಲ. ಎಷ್ಟು ಹೇಳುತ್ತೀಯ ಸುಳ್ಳು? ಒಂದು ಸುಳ್ಳು ಹೇಳುವುದು ಒಂದೇ, ಒಂದು ಕೊಲೆ ಮಾಡೋದು ಒಂದೇ, ತಿಳಿತೇ? ಅಮ್ಮ, ಅಮ್ಮ, ಸಾಕು ಮಾಡಿ, ಸಾಕು ಮಾಡಿ. ಈ ನಿಮ್ಮ ಮಾತುಗಳನ್ನು ಕೇಳಲಾರೆ. ಕಲ್ಪನೆಯ ಕಟ್ಟಡಕ್ಕೆ ಸಂದೇಹದ ಕಳಸವಿಡಬೇಡಿ ಅಮ್ಮ, ಅಪ್ಪಾಜಿ. ಸಾಕು ಇನ್ನು. ನಮ್ಮನ್ನು ಅಪ್ಪ ಅಮ್ಮ ಎಂದು ಕರೆಯಬೇಡ. ನನ್ನ ಕರ್ಮದ ಕೂಸು ನೀನು, ಕುಲಕ್ಕೆ ಪೀಡೆ ನೀನು. ಈಗಲಾದರೂ ಹೇಳು, ಸ್ವಾಮಿಗೆ ನೀನು ಹಾಲು ಕುಡಿಸದೆ ಎನ್ನುವುದು ಸುಳ್ಳಲ್ಲವೇ? ಅಯ್ಯೋ ಕಲ್ಲಿನಾಥ, ಅಮ್ಮ, ಖಂಡಿತ ಸುಳ್ಳಲ್ಲಮ್ಮ, ಸುಳ್ಳಲ್ಲ. ಸತ್ಯ ಸತ್ಯವಮ್ಮ. ನಿಮ್ಮ ಆಣೆ, ನಿಮ್ಮ ಪಾದದ ಆಣೆ. ಸತ್ಯ ಅಪ್ಪಾಜಿ. ಆ ಕಲ್ಲಿನಾಥನ ಆಣೆಗೂ ಸತ್ಯ ಅಪ್ಪಾಜಿ, ಸತ್ಯ. ಥೂ, ನಿನ್ನ ಸತ್ಯಕ್ಕೆ ಬೆಂಕಿ ಬೀಳಲಿ. ಈ ಕೆಟ್ಟ ನಾಲಿಗೆಯಲ್ಲಿ ಸ್ವಾಮಿಯ ಆಣೆಯನ್ನೇಕೆ ನುಡಿಯುವೆ? ಎಂದಿನಿಂದ ಕಲಿತೆ ಚೆನ್ನಿ ಸುಳ್ಳು ಹೇಳುವುದನ್ನು? ಅಯ್ಯೋ ಅಯ್ಯೋ ಸ್ವಾಮಿ ಕಲ್ಲಿನಾಥ, ನಿನ್ನಾಣೆ ಇಟ್ಟರು ಇವರಿಗೆ ನಂಬಿಕೆ ಬರುತ್ತಿಲ್ಲ. ಇವರನ್ನು ಹೇಗೆ ಒಪ್ಪಿಸಲಿ ತಂದೆ? ಚೆನ್ನಿ, ನಮ್ಮ ಮಗಳಾಗಿದ್ದಕ್ಕೆ ಇಷ್ಟಾದ್ರೂ ಹೇಳಿಬಿಡೆ ತಾಯಿ. ಹಾಲನ್ನು ನಾನು ಕುಡ್ದೆ ಎನ್ನು, ಇಲ್ಲ ಲಿಂಗ ಕೆರೆದೆ ಎನ್ನು, ಕಲ್ಲಿನಾಥನೆ ಕುಡಿಸಿದೆ ಎಂದು ಸುಳ್ಳು ಮಾತ್ರ ಹೇಳಬೇಡ ತಾಯಿ. ಇಲ್ಲಮ್ಮ, ಇಲ್ಲ. ನನ್ನ ಆಣೆ, ಹಾಲನ್ನು ಕಲ್ಲಿನಾಥನಿಗೆ ನನ್ನ ಈ ಕೈಗಳಿಂದಲೇ ಕುಡಿಸಿದೆನಮ್ಮ. ಮತ್ತೆ ಮತ್ತೆ ಸುಳ್ಳು ಬೊಗಳಿವೆಯ? ಹೇಳು ಚೆನ್ನವ್ವ, ಹೇಳ್ತಾಯಿ. ನೀನು ಕುಡಿದಿದ್ದೇ ಸಂತೋಷ, ಯಾರಿಗಾದ್ರೂ ಕೊಟ್ಟಿದ್ರೂ ಸಂತೋಷ. ಸುಳ್ಳು ಮಾತ್ರ ಹೇಳಬೇಡ ಮಗಳೇ. ಅಮ್ಮ, ಅಮ್ಮ, ಸುಳ್ಳಲ್ಲಮ್ಮ, ಇದು ಸತ್ಯವಮ್ಮ, ಸತ್ಯ ಸತ್ಯ. ಸುಳ್ಳು ಹೇಳಿದರೆ ನಿಮ್ಮ ಮಗಳು ನಾನು ಹೇಗಾಗುತ್ತೇನಮ್ಮ? ಇಲ್ಲಮ್ಮ, ಸುಳ್ಳಲ್ಲ. ಸ್ವಾಮಿ ಬಹಳ ಹೊತ್ತು ಕಾಡಿಸಿ ಕಾಡಿಸಿ ಕಡೆಗೆ ಓಡಿ ಬಂದು ಅವನೇ ಬೇಡಿ ಈ ಕೈಗಳಿಂದಲೇ ಹಾಲನ್ನು ಕುಡಿದನಮ್ಮ. ಅಪ್ಪಾಜಿ, ನಾಳೆ ಎಂದಿನಂತೆ ಮೀಸಲು ಹಾಲನ್ನು ಸ್ವಾಮಿಗೆ ಕುಡಿಸುವಾಗ ಆಗ ನಿಮಗೆ ನಂಬಿಕೆ ಬರುತ್ತದೆ. ಆಗಬಹುದೇ ಅಪ್ಪಾಜಿ? ಅದು ಸರಿ, ಹ್ಞೂ ಅನ್ನಿ. ನಾಳೆ ಬೇಕಾದ್ರೆ ನೋಡೋಣ. ಆಯ್ತು ಚೆನ್ನಿ, ಆಯ್ತು, ಪರೀಕ್ಷಿಸಿ ಬಿಡೋಣ. ನೀನು ಹೇಳುವುದು ಸುಳ್ಳಾಗಿದ್ದರೆ ನಿಂತಲ್ಲಿ ಸೀಳಿ ಆ ಕಲ್ಲಯ್ಯನ ಗುಡಿಗೆ ತೋರಣ ಕಟ್ಟಿ ಬರುತ್ತೇನೆ. ಹಾಗೆ ಆಗಲಿ ಅಪ್ಪಾಜಿ. ದೃಶ್ಯ 4. ದೇವಸ್ಥಾನ. ಸಂಗಯ್ಯ, ಸೋಮಲೆ, ಚೆನ್ನಿ ಇರುವರು. ಪೂಜಾ ಪರಿಕರಗಳು ಹಾಲಿನ ಬಟ್ಟೆಲೊಂದಿಗೆ ಬರುತ್ತಾರೆ. ಚೆನ್ನಿ, ನಿನ್ನೆ ನುಡಿ ಸತ್ಯವೆಂಬುದನ್ನು ಈಗ ಈ ಕ್ಷಣದಲ್ಲಿ ಪ್ರಮಾಣಿಸಿ ತೋರಿಸಬೇಕು. ಇಲ್ಲವಾದರೆ ಮಗಳವೆಂಬ ಮಮಕಾರವನ್ನು ತೊರೆದು ಇದೇ ಕಲ್ಲಿನಾಥನಿಗೆ ಹಾಲಿನ ನೈವೇದ್ಯದೊಂದಿಗೆ ನಿನ್ನ ರಕ್ತ ಅಭಿಷೇಕ ಮಾಡಬೇಕಾಗುತ್ತದೆ. ತಿಳಿಯತೆ? ಎಲ್ಲಿ ಸೋಮಲೆ? ಕೊಡು ಅವಳ ಕೈಲಿ ಹಾಲಿನ ಬಟ್ಟಲನ್ನು. ಕೆನೆ ಹಾಲು ಕೊಡು. ಕುಡಿಸು ಕಲ್ಲಿನಾಥನಿಗೆ. ನೀನು ಉಳಿದು ದೈವವನ್ನು ಉಳಿಸು. ಆಗಲಿ ಅಪ್ಪಾಜಿ. ಜಗತ್ ಸ್ವಾಮಿಯಾದ ಕಲ್ಲಿನಾಥನು ಎಂದಿಗೂ ವಂಚಕನಲ್ಲ, ವಚನ ಭ್ರಷ್ಟನೂ ಅಲ್ಲ. ನುಡಿದವರಿಗೆ ನಡೆಯನ್ನು ತೋರಿಸಿಕೊಟ್ಟ ದಾರ್ಶನಿಕ. ಈ ಕಲ್ಲಿನಾಥನೇ ನಿಮಗೆ ಹೇಳುವೆನು, ನಾನು ನೋಡಿದ್ದು ಸುಳ್ಳಲ್ಲ, ಸತ್ಯ ಎಂಬುದನ್ನು. ನೋಡುತ್ತೀರಿ ಅಪ್ಪಾಜಿ, ನೋಡುತ್ತೀರಿ. ಮಾತು ಸಾಕು, ಕಾರ್ಯರೂಪದಲ್ಲಿ ತೋರು ಮೊದಲು. ಕಲ್ಲಿನಾಥ, ಇದೋ ನಿನಗಾಗಿ ಇಂದು ಹಾಲು ತಂದಿದ್ದೇನೆ. ಎದ್ದು ಬಾ ತಂದೆ.
ಹಾಲು ಕುಡಿದು ಸತ್ಯವನ್ನು ಮೆರೆ. ಈ ಮೂಲಕ ಈ ಜಗತ್ತಿನಲ್ಲಿ ಆಸ್ತಿಕತೆಯನ್ನು ಪ್ರಕಟಿಸು. ಶಿವ ಬರಲಿಲ್ಲ. ಇದೇನು ತಂದೆ? ಇದೇನು ನಿನ್ನ ಆಟ ನನ್ನಪ್ಪ? ಇದು ಮಹತ್ವದ ದಿನ, ಪರ್ವಕಾಲ, ಸತ್ಯ ಪರೀಕ್ಷೆಯ ಚರ್ಮಘಟ್ಟ. ಆದ್ದರಿಂದ ಕಾಡದೆ ಬೇಗ ಬಂದು ಹಾಲು ಕುಡಿ ತಂದೆ. ಕುಡಿದನ್ನ ಬದುಕಿಸು ನನ್ನಪ್ಪ. ಇದೇನು ಮಾಯವಪ್ಪ ನಿನ್ನದು? ಹಿಂದೆ ನೀನೆಷ್ಟು ಕಾಡಿದರೂ ನನಗೆ ಚಿಂತೆ ಇರಲಿಲ್ಲ. ಆದರೆ ಹಿಂದಿನ ಪರಿಸ್ಥಿತಿಯೇ ಬೇರೆ. ತಿಳಿದು ತಿಳಿದು ಹಿಂಸಿಸಬೇಡ ತಂದೆ. ಬಾ ಕಲ್ಲಿನಾಥ, ಬಾ ಬೇಗ ಬಂದು ಹಾಲು ಕುಡಿದು ಆನಂದ ಹರಿಸು. ಕಲ್ಲಿನಾಥ, ಕಲ್ಲಿನಾಥ, ಪ್ರಭು ತಂದೆ. ಇನ್ನೆಲ್ಲಿ ಕಲ್ಲಿನಾಥನೇ, ಮುಗಿದು ಹೋಯ್ತು ಎಲ್ಲ, ತಿಳಿದು ಹೋಯ್ತು ನಿನ್ನ ಸತ್ಯ. ನಮ್ಮ ಕರ್ಮದ ಪಿಂಡ ನೀನು. ಕಲ್ಲಿನಾಥನಂತೆ ಹಾಲು ಕುಡಿದನಂತೆ. ಮಹಾಭಕ್ತೆ ಈಕೆ. ಮುಚ್ಚು ಬಾಯ್. ಸ್ವಲ್ಪ ತಾಳಿ ನೋಡೋಣ. ದೇವಾ, ನೀನು ಅಹಿಂಸಾ ಪ್ರಿಯನೆಂದು ಗೊತ್ತು. ಹಿಂಸೆಗೆ ಆಸ್ಪದ ಕೊಡಬೇಡ. ನಿನಗಾಗಿ ಹಂಬಲಿಸುತ್ತಿರುವ ಈ ಎಳೆಯ ಹೃದಯಕ್ಕೆ ಕಿಚ್ಚು ಹಚ್ಚಬೇಡ ತಂದೆ. ಬಾ ಬಾ ಬೇಗ ನನ್ನಪ್ಪ. ಶಿವಪ್ಪ, ಕುಡಿಯ ಹಾಲು ನನ್ನಪ್ಪ. ಕಲ್ಲಯ್ಯ, ಕಲ್ಲಯ್ಯ, ಕಲ್ಲಿನಾಥ, ನಿನ್ನ ಧಮ್ಮಯ್ಯ. ಕಾಡಬೇಡ ಸ್ವಾಮಿ. ಹೀಗೋ ನಿನ್ನ ಪಾದ ಹಿಡಿದು ಪ್ರಾಣ ಬಿಡಲು ಸಿದ್ಧ. ಆದರೆ ಹುಸಿ ಕಳು ಎನಿಸಿ ಹುಟ್ಟಿದ ಮನೆಗೆ ಕಳಂಕ ತರಬೇಡ ತಂದೆ. ನೋಡು ಸ್ವಾಮಿ, ನೋಡು. ಅಪ್ಪಾಜಿ ಕೋಪಗೊಂಡಿದ್ದಾರೆ, ಅಮ್ಮ ಶಂಕೆ ತಾಳಿದ್ದಾರೆ. ಎಲ್ಲ ಕಷ್ಟವನ್ನು ಬೇಗ ನಿವಾರಿಸಿ ಸತ್ಯ ಪತಾಕೆಯನ್ನು ಎತ್ತಿ ಹಿಡಿ ನನ್ನಪ್ಪ, ಎತ್ತಿ ಹಿಡಿ. ಕಲ್ಲಿನಾಥ, ಓ ಕಲ್ಲಿನಾಥ ಸ್ವಾಮಿ. ಕಲ್ಲಿನಾಥನೂ ಇಲ್ಲ, ಮಲ್ಲಿನಾಥನೂ ಇಲ್ಲ. ಚೆನ್ನಿ, ಸಾಕು ಮಾಡು ನಿನ್ನ ನಟನೆಯನ್ನು. ಸುಳ್ಳು ಎಷ್ಟು ಕಾಲ ಇರುತ್ತೆ? ಕಲ್ಲು ಎದ್ದು ಬರುವುದೆಂದರೇನು? ಹಾಲು ಕುಡಿಯುವುದು ಅಂದರೇನು? ಮಾಟಗಾತಿ, ನಿಲ್ಲಿಸು ನಿನ್ನ ಆಟವನ್ನು. ಈಗಲಾದರೂ ನಿಜ ಹೇಳಿಬಿಡು. ನಾನೇ ಹಾಲು ಕುಡಿದೆ ಅಂತ ಹೇಳೆ ಸತ್ಯ ಹೇಳು. ನಿನ್ನ ಬಿಟ್ಟು ಬಿಡುತ್ತೇನೆ. ಇದು ನಾನು ನಿನಗೆ ಕೊಟ್ಟಿರುವ ಕೊನೆಯ ಅವಕಾಶ. ಅದನ್ನು ಕಳೆದುಕೊಳ್ಳಬೇಡ. ಸತ್ಯ ಹೇಳಿ ಪ್ರಾಣ ಉಳಿಸಿಕೋ. ಹೇಳು ಚೆನ್ನಿ, ಹೇಳು. ಅಪ್ಪಾಜಿ, ಸತ್ಯವನ್ನಲ್ಲದೆ ಅಸತ್ಯವನ್ನೆಂದಿಗೂ ನಾನು ಆಡಲಾರೆ. ಶಿವನಾಣೆಗೂ ನಾನು ಹೇಳಿದ್ದು ಸತ್ಯ. ಆತನೇ ಮನೆಯಿಂದ ತಂದ ಹಾಲನ್ನು ಕುಡಿದು ಬಿಟ್ಟ. ಸರ್ಪಭೂಷಣ ಶಿವನೇ ಕುಣಿದಾಡಿ ಕುಣಿದಾಡಿ ಎಲ್ಲವನ್ನೂ ಕುಡಿದನಪ್ಪ. ಇದರಲ್ಲಿ ಎಳ್ಳಷ್ಟು ಹುಸಿ ಇಲ್ಲ ತಂದೆ. ಮತ್ತೆ ಮತ್ತೆ ಅದೇ ಸುಳ್ಳು ಹೇಳುವೆಯ ಚಂಡಾಲಿ? ಹಾಗಿದ್ದರೆ ಎಲ್ಲಿ ಎಲ್ಲಿ ನಿನ್ನ ಕಲ್ಲಿನಾಥ? ತೋರಿಸು, ನೀನು ತೋರಿಸು. ಓ ಕಲ್ಲಿನಾಥ, ಕಲ್ಲಿನಾಥ ಸ್ವಾಮಿ. ಹಂಸಾನಂದಿ ಪ್ರಿಯರಾಗ ಅತಿತಾಳದಿ ನರ್ತನಗೈದ ಶಿವ. ಹಂಸಾನಂದಿ ಪ್ರಿಯರಾಗ ಅತಿತಾಳದಿ ನರ್ತನಗೈದ ಶಿವ. ತದ್ದಿಂ ತೋನಂ ತದ್ದಿಂ ತೋನು ನಂದಿಯು ಮದ್ದಡ ಬಾರಿಸಿದ. ದೀಂ 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 ನಗಾರಿ ಮೊಳಗು ಜನುತಕ ಕುಣಿದ. ಹಂಸಾನಂದಿ ಪ್ರಿಯರಾಗ ತಾಳದಿ ನರ್ತನಗೈದ ಶಿವ. ಓಂ ನಮ ಶಿವಾಯ, 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 ಶಿವಾಯ ನಮಃ. ಓ ಕಲ್ಲಿನಾಥ ಸ್ವಾಮಿ, ಎಷ್ಟು ತಡವಾಗಿ ದಯ ಬಂತೆ ಈ ಕೂಸಿನ ಮೇಲೆ. ಸ್ವಾಮಿ ಶಿವಪ್ಪ, ಸುಲಭದಲ್ಲಿ ದೊರೆಯುವುದಕ್ಕೆ ಬೆಲೆ ಇಲ್ಲ ಮಗಳೇ. ನಿನ್ನಂತಹ ಮಹಾ ಶರಣೆಯ ಸತ್ಯ ಈ ಮಿಥ್ಯ ಪ್ರಪಂಚದಲ್ಲಿ ಪ್ರಕಟವಾಗಲಿ ಎಂದು ತಡ ಮಾಡಿದೆ ಅಷ್ಟೇ. ಚೆನ್ನಾಂಬೆ, ನನ್ನಮ್ಮ ಹಸಿದು ಬಂದಿರುವೆ, ಹಾಲು ಕುಡಿಸಮ್ಮ ಬೇಗ. ನನ್ನಪ್ಪ, ಹಾಲು ಕುಡಿಯಪ್ಪ, ಹಾಲು ಕುಡಿ. ಹಾಲು ಸವಿಯಾಗಿದೆಯಾ ಪ್ರಭು? ಶಿವಪ್ಪ, ಬಾ ಇಲ್ಲಿ ಕುಳಿತುಕೋ. ನನ್ನ ತೊಡೆಯ ಮೇಲೆ ಒರಗಿಕೊಂಡು ಹಾಲನ್ನು ಕುಡಿಯಪ್ಪ. ಬಾ ಶಿವಪ್ಪ. ಇಲ್ಲ ತಾಯಿ, ನಿನ್ನನ್ನೆಂದಿಗೂ ಕಾಡುವುದಿಲ್ಲ. ಇನ್ನೊಮ್ಮೆ ಬರಲೇ. ಚೆನ್ನಿ, ಹಾಲೇನು ತಾಯಿ? ಈ ಹಾಲಲ್ಲಿ ಬೆರೆತ ನಿನ್ನ ಭಕ್ತಿ ಬಲು ಸವಿ. ನಿನ್ನ ಮುದ್ದು ಮಾತುಗಳು ಸವಿಜೇನು. ನೀನು ನಕ್ಕರೆ ಸಕ್ಕರೆ ಬೊಂಬೆ.
ನನ್ನಮ್ಮ ನಿನ್ನನ್ನು ಬಿಟ್ಟಿರಲಾರೆ. ನೀನು ಬಂದ ಕಾರ್ಯ ಮುಗಿಯಿತು ಬಾಕಂದ ನನ್ನೊಡನೆ ಕೈಲಾಸಕ್ಕೆ. ಚೆನ್ನಿ, ಚೆನ್ನಾಂಬೆ ಮಗಳೇ, ಅಯ್ಯೋ ಚೆನ್ನಿ, ನಮ್ಮನ್ನು ಬಿಟ್ಟು ಅನಾಥರನ್ನಾಗಿ ಮಾಡಿ ಹೋದೆಯಾ ತಾಯಿ. ಚೆನ್ನಿ, ಚೆನ್ನಾಂಬೆ. ಕಲ್ಲಿನಾಥ, ಎಂತಹ ಶಿಕ್ಷೆಯನ್ನು ಕೊಟ್ಟೆ ಇಲ್ಲಪ್ಪ ಸ್ವಾಮಿ. ಚೆನ್ನು, ಮಿಂಚಾಗಿ ಮೂಡಿ ಮಾಯವಾದೆಯಲ್ಲೇ ಮಗಳೇ. ನನ್ನ ಚೆನ್ನು, ಚೆನ್ನಿ, ನನ್ನ ಮುದ್ದು ಚೆನ್ನಿ. ಕಲ್ಲಿನಾಥ, ನನ್ನ ಕೂಸನ್ನು ಕೊಡು. ಕಲ್ಲಿನಾಥ, ನನ್ನ ಕೊಡಗೂಸನ್ನು ಕೊಡು ತಂದೆ. ಕಲ್ಲಿನಾಥ. ಇಲ್ಲಿಗೆ ನಾಟಕ ಮುಕ್ತಾಯವಾಯಿತು. ಇದುವರೆಗೂ ತಾವು ಕೋಳೂರು ಕೊಡಗೂಸು ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನ ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ನಾಟಕದಲ್ಲಿ ಅಭಿನಯಿಸಿದವರ ಪಾತ್ರ ಪರಿಚಯ. ಪ್ರಾರ್ಥನೆ ಚಂದ್ರ ಶ್ರೀನಿವಾಸ್, ಶಿವ ಸೌಭಾಗ್ಯ ನಾಗರಾಜ್, ಶಿವೆ ಉಷಾ ರಾಜಗೋಪಾಲ್, ಸಂಗಯ್ಯ ವಿದ್ಯಾಧರಿ, ಸೋಮಲೆ ರತ್ನ ರವಿ. ಕೊಡಗೂಸು ಹಾಗೂ ನಿರ್ದೇಶನ ನಾನು ನಿಮ್ಮ ಉಮಾ ವೆಂಕಟೇಶ್. ಧನ್ಯವಾದಗಳು.